ಇರೋಲ್ಲ. ಕೊಡಗು ಜಿಲ್ಲೆಯ ವಿವಿಧೆಡೆ ಮಳೆ ಅವಾಂತರಗಳು ಮುಂದುವರೆದಿದೆ. ವಿಶೇಷವಾಗಿ ಮಡಿಕೇರಿ ತಾಲೂಕಿನ ಭಾಗಮಂಡಲದ ಫ್ಲೈಓವರ್ ಕೆಳಗೆ ಇರುವಂತಹ ಒಂದಷ್ಟು ಅಂಗಡಿ ಮುಂಗಟ್ಟುಗಳು ಜಲಾವೃತ ಆಗಿರೋದನ್ನು ನಾವು ನೋಡ್ಬೋದು. ಈಗಾಗಲೇ ಆ ಜಲಾವೃತವಾಗಿರುವಂತಹ ಅಂಗಡಿಗಳಿಂದ ಸಾಮಾನು ಸರಂಜಾಮುಗಳನ್ನು ಅಂಗಡಿ ಮಾಲೀಕರು ಬೇರೆ ಬೇರೆ ಕಡೆ ಅದನ್ನು ಸುರಕ್ಷಿತವಾಗಿ ತೆಗೆದುಕೊಂಡು ಹೋಗ್ತಿರೋದನ್ನು ನೋಡ್ಬೋದು. ಈಗಾಗಲೇ ಭಾಗಮಂಡಲ ಠಾಣಾ ಪೊಲೀಸರು ಕೂಡ ಇಲ್ಲಿಗೆ ಬಂದು ಅಲ್ಲಿರುವಂತಹ ಅಂಗಡಿ ಯಾರಿಗೆ ಸೇರಿದೆ ಅವರನ್ನು ಇಲ್ಲಿಂದ ತೆರವು ಮಾಡಿ ಅಂತ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ. ತಕ್ಷಣ ಇಲ್ಲಿಂದ ತೆರವು ಮಾಡಿ ಅಂತ, ಯಾಕಂದರೆ ಪ್ರತಿ ಕ್ಷಣಕ್ಕೂ ಇಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಿದೆ. ಯಾವುದೇ ಕ್ಷಣದಲ್ಲೂ ಈ ರಸ್ತೆ ಸಂಪೂರ್ಣ ಬ್ಲಾಕ್ ಆಗುವಂತಹ ಒಂದು ಅವಕಾಶ ಕೂಡ ಇದೆ. ಹಾಗಾಗಿ ಈ ಅಂಗಡಿಗಳನ್ನು ತೆರವು ಮಾಡಿ ಅಂತ ಅವರಿಗೆ ಸೂಚನೆ ಕೊಟ್ಟು ಈಗಾಗಲೇ ಅಂಗಡಿ ಮಾಲೀಕರು ಕೂಡ ಅವರ ಸಾಮಾನು ಸರಂಜಾಮುಗಳನ್ನು ಸಾಗಿಸ್ತಾ ಇದ್ದಾರೆ. ಇನ್ನು ಇಲ್ಲಿ 3 ಗೂಡಂಗಡಿಗಳನ್ನು ನಾವು ನೋಡಬಹುದು. ಇವರ ದಿನನಿತ್ಯದ ಬದುಕಿಗೆ ಇದೇ ಅಂಗಡಿ ಮಳಿಗೆಗಳನ್ನು ಆಶ್ರಯಿಸಿ ಬದುಕ್ತಾ ಇದ್ದಾರೆ. ಇಲ್ಲಿ ಆ ಕೊಡೆಗಳಾಗಿರ್ಬೋದು, ಬಳೆಗಳಾಗಿರ್ಬೋದು, ಪೂಜಾ ಸಾಮಗ್ರಿಗಳಾಗಿರ್ಬೋದು, ಹಣ್ಣಂಪುಲುಗಳಾಗಿರ್ಬೋದು, ಈ ಥರದ ಅಂಶಗಳನ್ನು ಸಾಮಾನುಗಳನ್ನು ಇಟ್ಕೊಂಡು ಇವರು ಬದುಕ್ತಾ ಇದ್ರು. ಆದರೆ ಇವಾಗ ಏಕಾಏಕಿ We at East Point Group of Institutions offer a wide range of courses that provide limitless opportunities, building skills over 2 decades. ಮಳೆ ಜಾಸ್ತಿ ಆಗಿದ್ದರಿಂದ ಅವರಿಗೆ ಸಮಸ್ಯೆ ಕೂಡ ಆಗಿದೆ. ಇನ್ನು ಇಲ್ಲೊಬ್ಬರು ಅಂಗಡಿ ಮಾಲೀಕರಿದ್ದಾರೆ, ಅವರನ್ನೇ ಒಂದು ಮಾತಾಡಿಸೋ ಪ್ರಯತ್ನವನ್ನು ಮಾಡ್ತೇನೆ. ಸರ್, ನಿಮಗೆ ಮಳೆ ಎಷ್ಟೊತ್ತಿಗೆ ಬಂತು, ಈಗ ಈ ನೀರು ಎಷ್ಟೊತ್ತಿಗೆ ಬಂತು, ಏನೇನು ಸಮಸ್ಯೆ ಆಯಿತು ಅನ್ನೋದು? ಸರ್, ನೆನ್ನೆವರೆಗೆ ನಾವು ಅಂಗಡಿ ವ್ಯಾಪಾರ ಮಾಡಿದ್ದೀವಿ. ಆದರೆ ಬಿಟ್ಟು ಮಳೆ ಬರ್ತಿತ್ತು. ಸಂಜೆ ಮೇಲೆ ಅಂದಾಜು 8:30 ಮೇಲೆ ಮಳೆ ಹೊಡೆದುಕೊಂಡಿದೆ ಪೂರ್ತಿ. ಸಂಜೆ ಹೊತ್ತಿಗೆ ಅಂಗಡಿಗೆ ಬರುವಂತೆಲ್ಲ ಧೈರ್ಯ ಇಲ್ಲ. ನಾವು ಹಳ್ಳಿ ಮನೆಯವರು, ಅದಕ್ಕಾಗಿ ಇವತ್ತು ಬೆಳಗ್ಗೆ ಬರುವಾಗ ಇಡೀ ನಮ್ಮ ಐಟಮ್ ತೀರಾ ಫುಲ್ ಹಾಳಾಗಿ ಹೋಗಿದೆ. ಇವತ್ತು ಏನೇನು ಐಟಮ್ ಇದೆ ನಿಮ್ಮ ಅಂಗಡಿಯಲ್ಲಿ, ಏನೇನು ನಷ್ಟ ಆಗಿದೆಯಾ, ಇವಾಗ ಏನು ಮಾಡ್ತಿದ್ರಿ ಅನ್ನೋದು? ಈಗ ನಮ್ಮಲ್ಲಿ ಸರ್ ಜೋಳ ಇದೆ, ಜೋಳಗಳು ಹಾಗೂ ಬಳೆ ಹಾಗೂ ತಿಂಡಿ ತಿನಿಸು, ಬಿಸ್ಕೆಟ್ ಐಟಮು, ಟೀ ಮಾಡುವಂಥ ಕ್ಯಾಟ್ರಿನು ಅದೆಲ್ಲ ಇದೆ. ಈಗ ನೀವು ಇದನ್ನು ಎಲ್ಲಿಗೆ ತಗೊಂಡು ಹೋಗ್ತಿದ್ದೀರಿ? ಇಲ್ಲ, ಇನ್ನು ಏನಂತಾರೆ ನೀರು ತುಂಬಿದೆ, ಹೋಗಿಬಿಟ್ಟು ದೇವಸ್ಥಾನದೊಳಗೆ, ಬಕಲೇಶ್ವರ ದೇವಸ್ಥಾನದೊಳಗೆ ಇಡುವ ಅಂತೇಳಿ ಅಭಿಪ್ರಾಯ ಮಾಡಿದ್ವಿ. ಇನ್ನು ಈ ಅಂಗಡಿಯ ಪರಿಸ್ಥಿತಿಯನ್ನು ನೋಡೋದಾದರೆ ನೋಡಿ, ಅಂಗಡಿಯಲ್ಲಿ ಅವರ ಸಾಮಾನು ಸರಂಜಾಮುಗಳನ್ನು ಇಟ್ಕೊಳ್ಳುವಂತಹ ಈ ಸಣ್ಣ ಪುಟ್ಟ ಹಾಸಿಗೆ ಅಥವಾ ಕಾಟ್ ಅಂತ ಏನು ಹೇಳ್ತೀವಿ, ಮಂಚ, ಇವೆಲ್ಲವೂ ಕೂಡ ನೀರಿನಲ್ಲಿ ಜಲಾವೃತ ಆಗಿದೆ. ಇನ್ನು ಒಳಗಡೆ ಸುಮಾರು ಮೊಣಕಾಲಿನವರೆಗೂ ಕೂಡ ನೀರು ಬಂದಿದೆ. ಈಗ ಎಷ್ಟು ಇಲ್ಲಿ ಯಾವ ವಸ್ತುಗಳನ್ನು ಸಾಗಿಸ್ಬೋದು ಅಂತಹ ವಸ್ತುಗಳನ್ನು ಸಾಗಿಸಿದ್ದಾರೆ. ಇನ್ನು ಬಾಕಿ ಇರುವಂತಹ ವಸ್ತುಗಳು ಅಲ್ಲೇ ಇದೆ. ಬಹುಶಃ ನೀರು ಜಾಸ್ತಿ ಆದರೆ ಈಗ ನಾವು ನಿಂತ ಸಂಪೂರ್ಣ ಪ್ರದೇಶ ಇಲ್ಲಿ ಜಲಾವೃತವಾಗಿ ಇಡೀ ಅಂಗಡಿಯೇ ಮುಳುಗಿ ಹೋಗುವಂಥ ಒಂದು ಅಪಾಯ ಕೂಡ ಇದೆ. ಭಾಗಮಂಡಲದಲ್ಲಿ ಇದು ಹೊಸತೇನಲ್ಲ, ಪ್ರತಿ ವರ್ಷ ಮಳೆ ಬಂದಾಗ ಈ ಥರದ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ. ಆದರೆ ಮುನ್ನೆಚ್ಚರಿಕೆ ತಗೊಂಡು ಇಲ್ಲಿಯ ಸ್ಥಳೀಯ ಆಡಳಿತ ವ್ಯವಸ್ಥೆ ಅಥವಾ ಇಲ್ಲಿ ಅಂಗಡಿ ಮಾಲೀಕರು ಏನಿರ್ತಾರೆ ಅವರು ಅವಧಿಗೆ ಮೊದಲೇ ಇಲ್ಲಿ ಬಂದು ಈ ಸಾಮಾನು ಸರಂಜಾಮುಗಳನ್ನು, ಅವರ ವಸ್ತುಗಳೇನಿದೆ ಅದನ್ನು ಸುರಕ್ಷಿತ ಸ್ಥಳಕ್ಕೆ ಸಾಗಿಸಬೇಕಾಗಿತ್ತು. ಆದರೆ ಸ್ವಲ್ಪ ತಡವಾಗಿದೆ. ಈಗಲೂ ಕೂಡ ಕಾಲ ಮಿಂಚಿಲ್ಲ. ಎಲ್ಲರೂ ಕೂಡ ಈಗಾಗಲೇ ಒಂದು ಆ ಕಾರ್ಯಾಚರಣೆಗೂ ಕೂಡ ಇಳಿದಿದ್ದಾರೆ. ಇನ್ನು ಈಗ ಕಳೆದ 3 ದಿನಗಳಿಂದ ಬರ್ತಾ ಇರುವ ಮಳೆಯಿಂದಾಗಿ ಈ ಥರದ ಬಹಳಷ್ಟು ಅವಾಂತರಗಳು ಕೊಡಗು ಜಿಲ್ಲೆ ಬೇರೆ ಬೇರೆ ಕಡೆ ನಡೀತಾ ಇದೆ. ಅಂದರೆ ಮರ ಬೀಳುವಂಥದ್ದಾಗಲಿ, ವಿದ್ಯುತ್ ಕಂಬ ಬೀಳುವಂಥದ್ದಾಗಲಿ, ಅಥವಾ ರಸ್ತೆಗಳು ಸಂಪರ್ಕ ಕಡಿತಗೊಳ್ಳುವಂಥದ್ದಾಗಲಿ, ಬೇರೆ ಬೇರೆ ಅವಾಂತರಗಳು ಕೂಡ ಮುಂದುವರೆದಿದೆ. ಇನ್ನು ಕೊಡಗಿನ ಜನರಲ್ ಕೂಡ ಒಂದು ಸಹಜವಾಗಿ ಒಂದು ಬಹಳಷ್ಟು ಆತಂಕ ಕೂಡ ಮನೆ ಮಾಡಿದೆ. ಯಾಕಂತಂದರೆ ಈ ಥರದ ಮಳೆಗಳು ಬಂದಾಗಲೇ ಈ ಭೂಕುಸಿತ ಆಗುವಂಥದ್ದು ಅಥವಾ ರಸ್ತೆಗಳು ಸಂಪರ್ಕ ಕಡಿತ ಆಗುವಂಥದ್ದು, ಬೇರೆ ಬೇರೆ ದೊಡ್ಡ ಪ್ರಮಾಣದ ಅನಾಹುತಗಳು ಆಗುತ್ತೆ. ಹಾಗಾಗಿ ಸಹಜವಾಗಿ ಕೊಡಗು ಜಿಲ್ಲೆಯಾದ್ಯಂತ ಒಂದು ಆತಂಕ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.